ಹಲೋ ಗೆಳೆಯರೇ, ವೆಲ್ಕಮ್ ಟು ಎಸ್ ಪಿಚಿಂಗ್ ಕನ್ನಡ ಚಾನಲ್. ಈ ಒಂದು ವಿಡಿಯೋದಲ್ಲಿ 2023-2024 ಸಾಲಿನ ಭಾರತ ರತ್ನ ವಿಜೇತ ಕರ್ಪೂರಿ ಠಾಕೂರ್ರ ಬಗ್ಗೆ 10 ಸಾಲಿನ ಪುಟ್ಟ ಪ್ರಬಂಧ ತಿಳಿತಾ ಹೋಗೋಣ. ಈ ಒಂದು ಪ್ರಬಂಧದ ವಿವರಣೆ ಅಂತಕ್ಕಂಥದ್ದು ಇಷ್ಟು ಆಯಿತು. ಇಷ್ಟು ಹೋದರೆ ಲೈಕ್ ಮಾಡಿ, ಇನ್ನೊಬ್ರು ಶೇರ್ ಮಾಡಿ, ಇನ್ನೊಬ್ರು ರೀಚ್ ಆಗಲಿ. ಸದ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗಾಗಿ ಒಂದು 10 ಸಾಲಿನ ಪುಟ್ಟ ಪ್ರಬಂಧ ನೋಡ್ತಾ ಹೋಗೋಣ ಬನ್ನಿ. ಮೊದಲನೇ ಪಾಯಿಂಟ್ ನೋಡಿ, ಕರ್ಪೂರಿ ಠಾಕೂರ್ ರವರು ಶಿಕ್ಷಕರು, ಸ್ವಾತಂತ್ರ್ಯ ಹೋರಾಟಗಾರರು, ಹಾಗೂ ರಾಜಕಾರಣಿಯಾಗಿದ್ದರು. ಮತ್ತು ನೋಡಿ, ಕರ್ಪೂರಿ ಠಾಕೂರ್ ಅವರು ಶಿಕ್ಷಕರು, ಸ್ವಾತಂತ್ರ್ಯ ಹೋರಾಟಗಾರರು ಹಾಗೂ ರಾಜಕಾರಣಿಯಾಗಿದ್ದರು. ಎರಡನೇ ಪಾಯಿಂಟ್, ಅವರ ತಂದೆ ಗೋಕುಲ್ ಠಾಕೂರ್, ತಾಯಿ ರಾಮದುಲಾರಿ ದೇವಿ. ಮತ್ತು ನೋಡಿ, ಅವರ ತಂದೆ ಗೋಕುಲ್ ಠಾಕೂರ್, ತಾಯಿ ರಾಮದುಲಾರಿ ದೇವಿ. ಓಕೆ. ಮೂರನೇ ಪಾಯಿಂಟ್ ನೋಡಿ, ಅವರು ಹಿಂದುಳಿದ ಕ್ಷೌರಿಕ ಜಾತಿಗೆ ಸೇರಿದವರು. ನಾಲ್ಕನೇ ಪಾಯಿಂಟ್, ಅವರ ಪತ್ನಿ ಪುಲ್ಮಣಿ ದೇವಿ. ಅವರಿಗೆ 4 ಮಂದಿ ಮಕ್ಕಳು. ಐದನೇ ಪಾಯಿಂಟ್, ಅವರು 1942ರಲ್ಲಿ ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ ಭಾಗಿಯಾಗಿ 26 ತಿಂಗಳು ಸೆರೆಮನೆಗೆ ಹಾಕಲಾಯಿತು. ಆರನೇ ಪಾಯಿಂಟ್, ಅವರು ಬಿಹಾರದ ಉಪಮುಖ್ಯಮಂತ್ರಿಯಾಗಿ ಶಿಕ್ಷಣ ಸಚಿವರಾಗಿ ಹಾಗೂ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸಿದರು. ಏಳನೇ ಪಾಯಿಂಟ್, ಅವರು ಮುಖ್ಯಮಂತ್ರಿ ಆಗಿರುವಾಗ ಜನಪರ ಕಾಯ್ದೆಗಳನ್ನು ಜಾರಿಗೊಳಿಸಿದರು. ಎಂಟನೇ ಪಾಯಿಂಟ್, ಅವರು ಜನನಾಯಕ ಎಂದು ಪ್ರಸಿದ್ಧಿ ಹೊಂದಿದ್ದರು. ಒಂಬತ್ತನೇ ಪಾಯಿಂಟ್, ಅವರು 24 ಜನವರಿ 1924ರಲ್ಲಿ ಜನಿಸಿದ ಅವರು ಹೃದಯಾಘಾತ ಬಂದು 17 ಫೆಬ್ರವರಿ 1989ರಂದು ನಿಧನರಾದರು. ಮತ್ತು ನೋಡಿ,
ಅವರು 24 ಜನವರಿ 1924ರಲ್ಲಿ ಜನಿಸಿದ ಅವರು ಹೃದಯಾಘಾತ ಬಂದು 17 ಫೆಬ್ರವರಿ 1989ರಂದು ನಿಧನರಾದರು. 10ನೇ ಪಾಯಿಂಟ್, 2023-24 ಸಾಲಿನ ಭಾರತ ರತ್ನ ಅವರಿಗೆ ನೀಡಿ ಗೌರವಿಸಿದೆ. ಹಾಗಾದರೆ ಒಂದು ಪ್ರಬಂಧ ಅಂತ ಇಷ್ಟ ಆಯಿತು. ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಷಯದಿಂದ ಭೇಟಿ ಆಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.